ನಮಸ್ಕಾರ ನ್ಯೂಸ್ ಎಟ್ 4 ಗೆ ಸ್ವಾಗತ. ನಾನು ನವಿತಾ ಜೈನ್. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಸಿಬಿಐ ಶಾಕ್ ಕೊಟ್ಟಿದ್ದು, ಡಿಕೆಶಿ ಒಡೆತನದ ಕಾಲೇಜ್ ಮೇಲೆ ಸಿಬಿಐ ರೇಡ್ ಮಾಡಿದೆ. ಬೆಂಗಳೂರಿನ ಆರ್ಆರ್ ನಗರದಲ್ಲಿರುವ ಕಾಲೇಜ್ ಮೇಲೆ ಸಿಬಿಐ ಅಧಿಕಾರಿಗಳು ಮಧ್ಯಾಹ್ನ 2:30 ವೇಳೆಗೆ ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಇವತ್ತು ಸಿಬಿಐ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲಿಸಿ ಆಲ್ರೆಡಿ ಈಗ ತೆರಳಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಐಶ್ವರ್ಯ ಅವರ ಅಸೆಟ್ಸ್ ನ ವ್ಯಾಲ್ಯೂಯೇಷನ್ ಮಾಡಲಾಗಿದೆ. ಕಾಲೇಜಿಗೆ ಸಂಬಂಧಪಟ್ಟಂತೆ ಅಸೆಟ್ಸ್ ಮೌಲ್ಯಮಾಪನ ಮಾಡಲಾಗಿದ್ದು, ಐಶ್ವರ್ಯ ಗ್ಲೋಬಲ್ ಕಾಲೇಜು ಸಂಸ್ಥೆಯ ಕಾರ್ಯದರ್ಶಿಯಾಗಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ಸಿಬಿಐ ಅಧಿಕಾರಿಗಳು ಮಾಡಿ ತೆರಳಿದ್ದಾರೆ. ದಾಖಲೆ ಪರಿಶೀಲನೆ ಮುಗಿಸಿ ತೆರಳಿದ್ದಾರೆ ಆಲ್ರೆಡಿ ಸಿಬಿಐ ಅಧಿಕಾರಿಗಳು. ದಾಳಿಯ ಕುರಿತು ಈಗಾಗಲೇ ಡಿಕೆ ಶಿವಕುಮಾರ್ ಹೇಳಿದ್ದು, ದಾಳಿ ವೇಳೆಯಲ್ಲಿ ನಮ್ಮ ಟ್ರಸ್ಟಿಗಳನ್ನ ಭೇಟಿ ಮಾಡಿ ಕೆಲವು ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ. ನನ್ನ ವಕೀಲರಿಗೂ ಕೂಡ ನಾನು ಕೊಟ್ಟಿರುವಂತಹ ಹಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿದ್ದಾರೆ. ನಮ್ಮ ಊರಿಗೆ ತೆರಳಿ ಅಲ್ಲಿರುವ ಜಮೀನು ಹಾಗೂ ಮನೆಯನ್ನು ಸುತ್ತು ಹಾಕಿ ತಹಶೀಲ್ದಾರ್ನ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ನನ್ನ ವಿರುದ್ಧ ಕೇಸ್ಗಳು ಆಲ್ರೆಡಿ ನಡೀತಾ ಇದೆ. ಎಲ್ಲಾ ಕಡೆಯಿಂದ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಆರ್ಆರ್ ನಗರದಲ್ಲಿರುವ ಕಾಲೇಜಿಗೆ ಇವತ್ತು ಸಿಬಿಐ ಅಧಿಕಾರಿಗಳು ಬಂದು ಅಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಈ ರೀತಿಯಾದಂತಹ ಒಂದು ದಾಳಿಗಳಾಗುವ ಚಾನ್ಸಸ್ ಇದೆ ಅನ್ನೋದನ್ನ ಈ ಹಿಂದೆ ಕೂಡ ಡಿಕೆ ಶಿವಕುಮಾರ್ ಹೇಳಿದ್ರು. ಎಲೆಕ್ಷನ್ ಹತ್ರ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಕ್ಕಲಿಗರ ಸಭೆಯಲ್ಲಿ ಈ ಮಾತನ್ನ ಡಿಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಹಾಗೇನೆ ಅನಿಲ್ ಬಾಸೂರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗ ಸಿಬಿಐ ಅಧಿಕಾರಿಗಳ ತಂಡ ಎಷ್ಟು ಜನ ಬಂದಿದ್ರು? ಏನಾದ್ರೂ ದಾಖಲೆಗಳನ್ನ ಹಿಡ್ಕೊಂಡು ಹೋಗಿದಾರಾ? ಅಥವಾ ಅಲ್ಲಿದ್ದಂತಹ ಟ್ರಸ್ಟಿಗಳಾಗಿರ್ಬೋದು ಅಥವಾ ಅಲ್ಲಿನ ಕಾಲೇಜಿನ ಆಡಳಿತ ಸಿಬ್ಬಂದಿಯಿಂದ ಯಾವೆಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ? ನವಿತಾ, ಆರ್ಆರ್ ನಗರದಲ್ಲಿರುವಂತಹ ಡಿಕೆಶಿ ಒಡೆತನದ ಗ್ಲೋಬಲ್ ಎಜುಕೇಶನ್ ಒಂದು ಇದೆ ಎಜುಕೇಶನ್ ಒಂದು ಕಾಲೇಜಿನ ಮೇಲೆ ಸಿಬಿಐ ಅಧಿಕಾರಿಗಳ ಒಂದು ತಂಡ ಅಲ್ಲಿ ಒಳಗಡೆ ಭೇಟಿ ಪರಿಶೀಲನೆ ಮಾಡಿರುವಂತದ್ದು. ಅದು ಪ್ರಮುಖವಾಗಿ ಆಡಳಿತ ಮಂಡಳಿ ಮತ್ತೆ ಅಲ್ಲಿ ವ್ಯವಹಾರಿಕವಂತ ನೋಡಿಕೊಳ್ಳುವಂತ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಕೂಡ ಅಧಿಕಾರಿಗಳು ಮಾಡಿ ಅಲ್ಲಿಂದ 2:30ಕ್ಕೆ ಸಿಬಿಐ ಅಧಿಕಾರಿಗಳ ತಂಡ ಹೊರಟಿದೆ ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈಗ ನಾವೀಗ ಆರ್ಆರ್ ನಗರದಲ್ಲಿರುವಂತಹ ಕಾಲೇಜ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿಯ ಆ ಕಾಲೇಜ್ ಏನಿದೆ, ಆ ಕಾಲೇಜಿನ ಮುಂಭಾಗದಲ್ಲಿರುವಂತದ್ದು. ಇದೇ ಕಾಲೇಜಿನಾಗೆ ಒಂದು ಸಿಬಿಐ ಅಧಿಕಾರಿಗಳ ತಂಡ ಒಂದು ಟೀಮ್ ಕೊಟ್ಟು ಭೇಟಿ ಕೊಟ್ಟಿತ್ತು. ಮತ್ತೆ ಏನು ಒಳಗಡೆ ಅಂದ್ರೆ ಹಿಂದೆ ಕೂಡ ಸಿಬಿಐ ಅಧಿಕಾರಿಗಳು ರೇಡ್ ಮಾಡಿದ್ರು. ಜೊತೆಗೆ ಆ ಸಂದರ್ಭದಲ್ಲಿ ಆ ಒಂದು ಕಾಲೇಜಿನ ಒಳಗಡೆ ಕೆಲವೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿದ್ರು. ಜೊತೆಗೆ ಈಗ ಈ ಒಂದು ಕಾಲೇಜ್ ಮ್ಯಾನೇಜ್ಮೆಂಟ್ ಅನ್ನ ನೋಡ್ಕೊಳ್ತಾ ಇರುವಂತದ್ದು ಮಗಳು ಐಶ್ವರ್ಯ ನೋಡ್ಕೊಳ್ತಾ ಇರುವಂತದ್ದು. ಇಬ್ಬರನ್ನು ಕೂಡ ಹಿಂದೆ ಅಧಿಕಾರಿಗಳು ಕೂಡ ಇಬ್ಬರನ್ನು ವೆರಿಫಿಕೇಶನ್ ಅನ್ನ ಮಾಡಿ ಅಂದ್ರೆ ಅವರು ವಿಚಾರಣೆಯನ್ನ ಮಾಡಿದ್ರು. ಆದ್ರೆ ಸದ್ಯದ ಅಂದ್ರೆ ಈಗ ಅವರು ಅಸೆಟ್ಸ್ ವ್ಯಾಲ್ಯೂಯೇಷನ್ಗೋಸ್ಕರ ಅಧಿಕಾರಿಗಳ ತಂಡ ಬಂದಿತ್ತು ಅಂತ ಹೇಳಿ. ಅಸೆಟ್ಸ್ ವ್ಯಾಲ್ಯೂಯೇಷನ್ ಅಂದ್ರೆ ಇಬ್ಬರ ಸ್ವತ್ತುಗಳ ಒಂದು ಮೌಲ್ಯಮಾಪನ ಮಾಡುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ದಾರೆ. ಪ್ರಮುಖವಾಗಿ ಏನಂದ್ರೆ ಅಂದ್ರೆ ಈ ಕಾಲೇಜಿನಲ್ಲಿ ಎಷ್ಟು ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ, ಮತ್ತೆ ಗೌರ್ಮೆಂಟ್ ಕೋಟಾ ಎಷ್ಟು, ಮತ್ತೆ ಅವರ ಮ್ಯಾನೇಜ್ಮೆಂಟ್ ಕೋಟಾ ಎಷ್ಟು, ಕೋಟಾದಡಿ ಎಷ್ಟು ಸೀಟ್ಗಳನ್ನ ಇಲ್ಲಿ ಕೊಡಲಾಗಿದೆ, ಆ ಸೀಟ್ಗಳನ್ನ ತೆಗೆದುಕೊಂಡಂತಹ ಅಮೌಂಟ್, ವ್ಯವಹಾರಿಕ ಟ್ರಾನ್ಸಾಕ್ಷನ್ ಅಮೌಂಟ್ ವ್ಯಾಲ್ಯೂಯೇಷನ್ ಎಷ್ಟು, ಎಲ್ಲ ಆಧಾರಿತವಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ದಾರೆ. ಅವರು ಡೈರೆಕ್ಟ್ ಅಲ್ಲಿ ಒಳಗಡೆ ಹೋಗಿ ಅಲ್ಲಿ ಮ್ಯಾನೇಜ್ಮೆಂಟ್ ಏನಿದೆ, ಮ್ಯಾನೇಜ್ಮೆಂಟ್ ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನಿದೆ, ಆ ಡಿಪಾರ್ಟ್ಮೆಂಟ್ ಒಳಗಡೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿ ಇಲ್ಲಿಂದ ಅವರು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈಗ ಸದ್ಯದ ಮಾಹಿತಿ ಪ್ರಕಾರವಾಗಿ ಇನ್ನೂ ಕೂಡ ಅಂದ್ರೆ ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ಏನಿದ್ದಾರೆ ಅವರು ಈಗ ಸಿಬಿಐ ಆಗಿರ್ಬೋದು, ಇಡಿ ಆಗಿರ್ಬೋದು, ಐಟಿ ಆಗಿರ್ಬೋದು, ಈ 3 ಇನ್ವೆಸ್ಟಿಗೇಷನ್ ಟೀಮ್ಗಳಲ್ಲಿ ಈಗ ಆಲ್ರೆಡಿ ಅವರು ಇನ್ವೆಸ್ಟಿಗೇಷನ್ ಅನ್ನ ಎದುರಿಸ್ತಾ ಇದ್ದಾರೆ. ಹಿಂದೆ ಅಷ್ಟೇ ಅವರು ಡೆಲ್ಲಿಗೆ ಹೋಗಿ ಒಂದು ಇಡಿ ಎಂಕ್ವೈರಿಯನ್ನ ಎದುರಿಸಿ ಬಂದಿದ್ರು. ಆದ್ರೆ ಈಗ ಹಿಂದೆ ಕೂಡ ಅಂದ್ರೆ ಈಗ ಈ ಕಾಲೇಜಿನ ಒಟ್ಟಾರೆಯಾಗಿ ಮಗಳು ಐಶ್ವರ್ಯ ಈ ಒಂದು ಕಾಲೇಜನ್ನ ನೋಡ್ಕೊಳ್ತಾ ಇದ್ದಾರೆ. ಈಗ ಸದ್ಯ ಅವರು ಗ್ಲೋಬಲ್ ಆಫ್ ಟೆಕ್ನಾಲಜಿ ಈ ಒಂದು ಕಾಲೇಜಿನ ಕಾರ್ಯದರ್ಶಿಯಾಗಿ ಮಗಳು ಐಶ್ವರ್ಯ ಇರುವಂತದ್ದು. ಈಗ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಆಗಿರ್ಬೋದು, ಮತ್ತೆ ಅವರು ದಾಳಿ ಮಾಡಿದ ಸಂದರ್ಭದಲ್ಲಿ ಸಿಕ್ಕಂತಹ ಒಂದು ದಾಖಲೆಗಳಾಗಿರ್ಬೋದು, ಎರಡಲ್ಲೂ ಕೂಡ ಸಾಮ್ಯತೆ ಜೊತೆಗೆ ಅಸೆಟ್ಸ್ ವ್ಯಾಲ್ಯೂಯೇಷನ್ ನಿಟ್ಟಿನಲ್ಲಿ ಇವತ್ತು ಸಿಬಿಐ ಅಧಿಕಾರಿಗಳು ಆರ್ಆರ್ ನಗರದಲ್ಲಿರುವಂತಹ ಗ್ಲೋಬಲ್ ಇನ್ಸ್ಟಿಟ್ಯೂಟ್ಗೆ ವಿಸಿಟ್ ಮಾಡಿದ್ರು. ಮತ್ತೆ ವಿಸಿಟ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿ
ಇಲ್ಲಿಂದ ಹೋಗಿದ್ದಾರೆ ಅಂತೇಳಿ ಕಾಲೇಜಿನ ಆಡಳಿತ ಮಂಡಳಿ ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಈಗ ಸದ್ಯ ಮುಂದೆ ಇಲ್ಲಿ ಮಾತ್ರ ಅಂದ್ರೆ ಆರ್ ನಗರದಲ್ಲಿರುವಂತಹ ಗ್ಲೋಬಲ್ ಟೆಕ್ನಾಲಜಿ ಕಾಲೇಜಲ್ಲಿ ಮಾತ್ರ ಅಧಿಕಾರಿಗಳು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆದ್ರೆ ಬೇರೆ ಇದಕ್ಕೆ ಸಂಬಂಧ ಮುಂದುವರೆದ ಭಾಗವಾಗಿ ಬೇರೆ ಕಾಲೇಜ್ ಆಗಿರ್ಬೋದು, ಬೇರೆ ಇನ್ಸ್ಟಿಟ್ಯೂಟ್ ಮತ್ತೆ ಸ್ಕೂಲ್ ಶಾಲೆಗಳಾಗಿರ್ಬೋದು, ಅದೆಲ್ಲೂ ಕೂಡ ಅಧಿಕಾರಿಗಳು ಹೋಗಿಲ್ಲ ಅಂತ ಹೇಳಿ ಕೇವಲ ಒಂದು ಟೀಮ್ ಮಾತ್ರ ಇಲ್ಲಿಗೆ ಬಂದು ಇಲ್ಲಿ ವೆರಿಫಿಕೇಶನ್ ಅನ್ನ ಮಾಡಿಕೊಂಡು ಇಲ್ಲಿಂದ ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಅಸೆಟ್ಸ್ ವ್ಯಾಲ್ಯೂಯೇಷನ್ ನಿಟ್ಟಿನಲ್ಲಿ ಅಧಿಕಾರಿಗಳು ಬಂದಿದ್ರು. ಜೊತೆಗೆ ಅವರ ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಕೋರ್ಟ್ ಆಗಿರ್ಬೋದು ಮತ್ತೆ ಗೌರ್ಮೆಂಟ್ ಕೋರ್ಟ್ ಅದಡಿ ಇಲ್ಲಿ ಎಷ್ಟು ಸೀಟ್ ಗಳನ್ನ ಕೊಡಲಾಗಿದೆ, ಆ ಸೀಟ್ ಗಳನ್ನ ಕೊಡೋಕೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಅಮೌಂಟ್ ಅನ್ನ ತೆಗೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಅಂದ್ರೆ ಐಶ್ವರ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಕೊಟ್ಟಂತಹ ಹೇಳಿಕೆಗಳು ಮತ್ತೆ ಅವರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅಲ್ಲಿ ಕೆಲವೊಂದು ಸಾಮ್ಯತೆಗಳು ಕಂಡು ಬಂದಂತ ಹಿನ್ನೆಲೆ ಅಂದ್ರೆ ಅಲ್ಲಿ ಸಾಮ್ಯತೆಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಇವತ್ತು ಆ ಅಸೆಟ್ಸ್ ವ್ಯಾಲ್ಯೂಯೇಷನ್ಗೋಸ್ಕರ ಅಧಿಕಾರಿಗಳು ಇವತ್ತು ಇಲ್ಲಿಗೆ ಭೇಟಿ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ನವಿತಾ, ಹಾಗೆ ಸಂಪರ್ಕದಲ್ಲಿ ಗಂಗಾಧರ್, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಲೀಂ ಅಹಮದ್ ಅವರು ಮಾತನಾಡಿದ್ದಾರೆ. ಬಿಜೆಪಿ ನಿರಂತರವಾಗಿ ಈ ರೀತಿ ಟಾರ್ಗೆಟ್ ಮಾಡಿಕೊಂಡು ಬರ್ತಾನೆ ಇದೆ. ಸಿಬಿಐ, ಇಡಿ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ. ರಾಜ್ಯದ ಜನ ಇದನ್ನ ಗಮನಿಸುತ್ತಿದ್ದಾರೆ ಅನ್ನುವ ಹೇಳಿಕೆಯನ್ನ ಈಗ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವ ಸಲೀಂ ಅಹಮದ್ ಅವರು ಹೇಳಿದ್ದಾರೆ. ಬಿಜೆಪಿ ನಿರಂತರವಾಗಿ ಈ ರೀತಿಯಾಗಿ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾದಂತಹ ಈ ಸಂಸ್ಥೆಗಳನ್ನ ದುರುಪಯೋಗ ಪಡಿಸಿಕೊಳ್ತಾ ಇದೆ. ಸಿಬಿಐ, ಇಡಿ ಇಂತಹ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದೆ. ರಾಜ್ಯದ ಜನ ಇದನ್ನ ಗಮನಿಸ್ತಾ ಇದ್ದಾರೆ ಅಂತ ಹೇಳಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿ, ಈ ರೀತಿಯಾದಂತಹ ಟಾರ್ಗೆಟ್ ಇದು ಇವತ್ತು ನಿನ್ನೆಯದಲ್ಲ, ಹಲವು ವರ್ಷಗಳಿಂದಲೂ ಕೂಡ ನನ್ನನ್ನು ಟಾರ್ಗೆಟ್ ಮಾಡಿಕೊಂಡು ನನ್ನ ಮೇಲೆ ದಾಳಿಯನ್ನ ಮಾಡಲಾಗ್ತಾ ಇದೆ. ಆದರೆ ಈ ಸಿಬಿಐ ದಾಳಿ ನನಗೆ ಯಾವುದೇ ರೀತಿಯ ಭಯ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಜನರ ನ್ಯಾಯಾಲಯದ ಜೊತೆಗೆ ನಾವು ಹೋಗ್ತೇವೆ ಅನ್ನುವ ಮಾತನ್ನ ಹೇಳಿದ್ದಾರೆ. ಇಂತಹ ಕೃತ್ಯಗಳು ಮಾಡ್ತಾರೆ ಬಿಜೆಪಿಯವರು. ಈಗಾಗಲೇ ನಾವು ಹೇಳ್ತಾ ಇದ್ವಿ, ಇಡಿನ, ಸಿಬಿಐನ, ಐಟಿನ ದುರ್ಬಳಕೆ ಮಾಡ್ಕೊಳ್ತಾರೆ ಅಂತ. ನೋಡಿ, ಇಡೀ ಎಲ್ಲರಿಗೂ ಗೊತ್ತಿದೆ ಈ ಸದನದಲ್ಲಿ ಸೆಷನ್ಗೆ ನಾವೆಲ್ಲ ಬಂದಿದ್ದೀವಿ ಅಂತ. ಇಲ್ಲಿ ಸರ್ಕಾರ ವಿರುದ್ಧ ಹೋರಾಟ ಮಾಡೋಕ್ಕೆ ಎಲ್ಲ ತಯಾರಿಗಳು ನಾವು ಮಾಡ್ತಾ ಇದ್ದೀವಿ. ಆದರೆ ಅಲ್ಲಿ ಬೇಕಂತಲೇ ಹೆದರಿಸುವ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಹೆಸರಲ್ಲ, ಜಗ್ಗಲ್ಲ, ಬಗ್ಗಲ್ಲ. ನಾವು ಇಂಥದಕ್ಕೆ ನೋಡಿದ್ದೀವಿ. ಈಗಾಗಲೇ ನಾವು ಹೇಳ್ತಾ ಇದ್ದೀವಿ, ನಿರಂತರವಾಗಿ BJPಯವರು ಅದನ್ನು ದುರ್ಬಳಕೆ ಮಾಡಿಕೊಡ್ತಾರೆ. ಚುನಾವಣೆ ಹತ್ತಿರ ಬರ್ತಾ ಇದ್ದಂಗೆ ಇನ್ನೂ ಹೆಚ್ಚು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಜನ ಇದನ್ನು ಗಮನಿಸ್ತಾ ಇದ್ದಾರೆ. ಜನರಿಗೆ ಗೊತ್ತಿದೆ, ಬೇಕಂತಾನೆ BJP ಕೃತ್ಯ ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅನಿಲ್ ಬಾಸೂರ್ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಬಾಸೂರ್, ಈಗ ಈ ಹಿಂದೆ ಕೂಡ DKಶಿ ಹೇಳ್ತಾ ಇದ್ರು ಚುನಾವಣೆ ಹತ್ತಿರ ಬರ್ತಾ ಇದೆ, ಇಂತಹ ಸಂದರ್ಭದಲ್ಲಿ ನನ್ನನ್ನ ಟಾರ್ಗೆಟ್ ಮಾಡ್ತಾರೆ, ಅನೇಕ ದಾಳಿಗಳಾಗುವ ಸಂಭವ ಇದೆ ಅಂತ 2 ದಿನಗಳ ಹಿಂದೆ ಕೊಪ್ಪಳದಲ್ಲೂ ಕೂಡ ಮಾತನಾಡುವಾಗ ಇದೇ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ರು. ಒಕ್ಕಲಿಗರ ಸಂಘದಲ್ಲೂ ಕೂಡ ಇದೇ ವಿಚಾರವನ್ನ ಹೇಳಿದ್ರು. ಎಷ್ಟರ ಮಟ್ಟಿಗೆ ರಾಜಕೀಯ ಮಹತ್ವವನ್ನು ಪಡೆದುಕೊಂಡಿದೆ? ನವಿತಾ, ಈಗಾಗಲೇ ಇವತ್ತು ಆಗಿರುವಂತಹ ಸಿಬಿಐ ದಾಳಿ ಏನಿದೆ, ಇದು ಕಡೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ರೀತಿಯಾದಂತಹ ವಾತಾವರಣ ಸೃಷ್ಟಿಸಿದೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಒಂದು ಆರೋಪವನ್ನು ಮಾಡ್ತಾ ಬರ್ತಾ ಇದ್ರು. ಅಟೆನ್ಷನ್ ಡೈವರ್ಷನ್ ಮಾಡುವಂತ ಕೆಲಸಕ್ಕೆ ರಾಜ್ಯ ಬಿಜೆಪಿ ಸರ್ಕಾರ ಮುಂದಾಗ್ತಿದೆ ಎಂಬಂತ ಆರೋಪವನ್ನ ಇದೀಗ ಕಾಕತಾಳೆ ಎಂಬಂತೆ, ಅಂದ್ರೆ ಒಂದು ಕಡೆಗೆ ಸಿಬಿಐ ದಾಳಿ ನಡೆದಿರೋದನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ನಾಯಕರು ಏನು ಆರೋಪವನ್ನ ಮಾಡ್ತಾ ಇದ್ರು ಅದಕ್ಕೆ ಒಂದು ರೀತಿಯಲ್ಲಿ ಪುಷ್ಟಿ ಬಂದಂತಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈವರೆಗೂ ಕೂಡ ಇಡಿ ಆಯ್ತು, ಐಟಿ ಆಯ್ತು, ಈ ರೇಡ್ಗಳೆಲ್ಲವೂ ಕೂಡ ರಾಜಕೀಯ ಪ್ರೇರಿತ ಎಂಬಂತಹ ಒಂದು ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಇವತ್ತು ಕೂಡ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಅವರು ಈಗಾಗಲೇ ಮಾತನಾಡಿದ್ದಾರೆ, ಇದೊಂದು ರಾಜಕೀಯ ಪ್ರೇರಿತ ದಾಳಿ ಮತ್ತು ಅಟೆನ್ಷನ್ ಡೈವರ್ಷನ್ ಮಾಡೋದಕ್ಕಾಗಿ ಸರ್ಕಾರ ಈ ರೀತಿ ಮಾಡಿಸ್ತಾ ಇದೆ ಎಂಬಂತದನ್ನ. ಒಟ್ಟಾರೆಯಾಗಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರ ಏನು ಒಂದು ಕಾಲೇಜ್ ಮೇಲೆ ನಡೆದಿರುವಂತಹ ಈ ಒಂದು ಸಿಬಿಐ ರೇಡ್ ಏನಿದೆ, ಇದರಲ್ಲಿ ಕೆಲವೊಂದು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ರು ಕೂಡ ಇದು ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರುವಂತದ್ದು. ಯಾಕಂತ ಹೇಳಿದ್ರೆ ಪದೇ ಪದೇ ಅದು ಯಾವ ರೀತಿಯಾಗಿ ದಾಳಿ ನಡೀತಾ ಇದೆ, ಯಾಕಂತ ಹೇಳಿದ್ರೆ ಈಗಾಗಲೇ ಒಂದು ಬಾರಿ ದಾಳಿ ನಡೆದಂತಹ ಸಂದರ್ಭದಲ್ಲಿ ಎಲ್ಲ ರೀತಿಯಂತಹ ದಾಖಲೆಗಳನ್ನು ಸಂಗ್ರಹಿಸಿ ವಿಚಾರಣೆಯನ್ನು ಎದುರಿಸಬೇಕು, ಜೊತೆಗೆ ಚಾರ್ಜ್ ಶೀಟ್ ಅನ್ನು ಹಾಕಬೇಕು. ಆದ್ರೆ ಇದು ಯಾವುದನ್ನು ಕೂಡ ಮಾಡ್ತಾ ಇಲ್ಲ ಎಂಬಂತ ಆರೋಪವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆಗೆ ದಾಳಿ ಅಂದ್ರೆ ಐಟಿ ದಾಳಿ ಮುಗಿತಾ ಇದ್ದಂತೆ ಇಡಿಯವರು ಬರ್ತಾರೆ, ಇಡಿಯವರು ಬಂದ ನಂತರ ಸಿಬಿಐ ಈ ರೀತಿಯಾಗಿ ಒಂದು ದಾಳಿಯನ್ನ ಮಾಡ್ತಾರೆ. ಅಂದ್ರೆ ಈ ರೇಡ್ಗಳಿಂದಾಗಿ ಇವೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾದಂತದ್ದು. ಕೇಂದ್ರ ಸರ್ಕಾರ ಎಲ್ಲ ಸ್ವಾಯತ್ತ ಸಂಸ್ಥೆಗಳನ್ನ ಅಂದ್ರೆ ಸ್ವಾಯತ್ತ ತನಿಖಾ ಸಂಸ್ಥೆಗಳನ್ನ ತನಗೆ ಬೇಕಾದಂತೆ ಉಪಯೋಗ ಮಾಡಿಕೊಳ್ತಿದೆ ಎಂಬಂತ ಆರೋಪವನ್ನ ಮಾಡ್ತಿರುವಂತದ್ದು. ಜೊತೆಗೆ ಈ ಒಂದು ಅಧಿವೇಶನ ನಡೆದಿರುವಂತದ್ದು, ಅದರ ಜೊತೆಗೆ ಏನಂತ ಹೇಳಿದ್ರೆ
ಕಾಂಗ್ರೆಸ್ ನಾಯಕರು ಮೊದಲೇ ಆರೋಪವನ್ನ ಮಾಡುವಂತದ್ದು. ಹೀಗಾಗಿ ಇದೆಲ್ಲವೂ ಕೂಡ ಏನಾಗ್ತಿದೆ ಎಂಬುದಕ್ಕೆ ರಾಜ್ಯ ಸರ್ಕಾರ ಇರಬಹುದು ಅಥವಾ ಸಿಬಿಐ ಇದಕ್ಕೊಂದು ಸ್ಪಷ್ಟನೆಯನ್ನು ಕೊಡ್ತದೆ ಅಥವಾ ಕೊಡಬಹುದಾಗಿದೆ. ಜೊತೆಗೆ ನಂತರ ಇವತ್ತು ನಡೆದಿರುವಂತಹ ದಾಳಿಯ ಕುರಿತಂತೂ ಇನ್ನಷ್ಟೇ ಅಂದ್ರೆ 5 ಗಂಟೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಎಂಬಂತ ಮಾಹಿತಿ ಇದೆ. ಬೆಳಗಾವಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅವರು ಮಾತನಾಡಲಿಕ್ಕಿದ್ದಾರೆ ಎಂಬಂತ ಮಾಹಿತಿ ಇದೆ. ಅದನ್ನು ಕೂಡ ನಾವು ಎದುರು ನೋಡ್ತಾ ಇದ್ದೇವೆ. ಒಟ್ಟಾರೆ ಇದು ಈ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಸಿಬಿಐ ದಾಳಿ ಬಗ್ಗೆ ಏನ್ ಹೇಳ್ತಾರೆ ಎಂಬುದನ್ನ ಇನ್ನು ಕೆಲ ಹೊತ್ತಿನಲ್ಲಿ ಗೊತ್ತಾಗ್ತದೆ. ಆದ್ರೆ ಕಾಂಗ್ರೆಸ್ ನಾಯಕರೆಲ್ಲರೂ ಮಾಡ್ತಿರುವಂತಹ ಆರೋಪ ಇದು ರಾಜಕೀಯ ಪ್ರೇರಿತ ದಾಳಿ ಎಂದು ಹೇಳ್ತಾ ಇದ್ದಾರೆ. ನವಿತಾ, ಓಕೆ, ಅನಿಲ್ ಬಾಸರ್, ಈಗ ಈ ಹಿಂದಿನ ವಿಚಾರ ಗಮನಿಸಿದ್ರೆ ಐಟಿ ಆಗಿರ್ಬೋದು, ಇಡಿ ತನಿಖೆಯ ವಿಚಾರ ಆಗಿರ್ಬೋದು, ಸಿಬಿಐ ತನಿಖೆಯ ವಿಚಾರ, ಇವೆಲ್ಲವೂ ಒಂದ್ ಕಡೆ ಆದ್ರೆ ನಮ್ಮ ಸಂಬಂಧಿಕರಿಗೆ, ಟ್ರಸ್ಟಿಗಳಿಗೆ, ಮತ್ತೊಂದು ಕಡೆ ಯಾರ್ಯಾರು ನನ್ನ ಆಪ್ತರಿದ್ದಾರೆ ಅವರೆಲ್ಲರಿಗೂ ಕಿರುಕುಳ ಕೊಡುವಂತಹ ವಿಚಾರವನ್ನ ಮಾಡಲಾಗ್ತದೆ. ಇದರ ನೇರ ಒಂದು ಟಾರ್ಗೆಟ್ ಆಗ್ತಿರೋದು ನಾನು ಮತ್ತು ಕಾಂಗ್ರೆಸ್ ಪಕ್ಷ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಸೊ ಈಗ ಕಾಂಗ್ರೆಸ್ ಇದನ್ನೇ ರಾಜಕೀಯ ಅಸ್ತ್ರವನ್ನಾಗಿ ಮಾಡಿಕೊಳ್ಳುವ ಸಾಧ್ಯತೆ ಇದೆಯಾ? ಖಂಡಿತವಾಗಿಯೂ ಕೂಡ. ಯಾಕಂತ ಹೇಳಿದ್ರೆ ಇವತ್ತು ಏನು ವಿಧಾನಸಭೆ ಉಭಯ ಸದನಗಳನ್ನು ಕೂಡ ಸಂತಾಪವನ್ನು ವ್ಯಕ್ತಪಡಿಸಲಾಗಿದೆ. ಸಂತಾಪ ಸೂಚನಾ ನಿರ್ಣಯದ ಮೇಲೆ ಮಂಡನೆ ಮೇಲೆ ಒಂದು ಚರ್ಚೆ ನಡೆಯಿತು, ಸಂತಾಪವನ್ನು ವ್ಯಕ್ತ ಮಾಡಲಾಗಿದೆ ಕೂಡ. ಅದಾದ ಬಳಿಕ ನಾಳೆ ಒಂದು ಸಾವರ್ಕರ್ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಎಂಬಂತ ಲೆಕ್ಕಾಚಾರವನ್ನು ಬಿಜೆಪಿ ಹಾಕಿಕೊಂಡಿದ್ರು. ಆದ್ರೆ ಅದರ ಬದಲಿಗೆ ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಏನು ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹೀಗಾಗಿ ನಾಳೆ ಈ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡದೇ ಇದ್ರು ಕೂಡ ಉಳಿದಂತ ಶಾಸಕರು ಇದನ್ನ ಶೂನ್ಯ ವೇಳೆ ಅಥವಾ ಬೇರೆ ಒಂದು ಸಂದರ್ಭದಲ್ಲಿ ಕೂಡ ಪ್ರಸ್ತಾಪ ಅಂದ್ರೆ ಚರ್ಚೆಗೆ ಅವಕಾಶ ಕೊಡಿ, ಈ ರೀತಿಯಾಗಿ ರಾಜಕೀಯ ಪ್ರೇರಿತ ದಾಳಿಗಳಾಗ್ತಾ ಇದ್ದಾವೆ ಎಂಬಂತದನ್ನ ಪ್ರಸ್ತಾಪ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅದರಿಂದ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಿದೆ. ಇದನ್ನೇ ಒಂದು ಪ್ರಮುಖ ವಿಚಾರವನ್ನಾಗಿ ಇಟ್ಕೊಂಡು ಮಾಡೋದಿಲ್ಲ. ಆದ್ರೆ ಈ ವಿಚಾರವನ್ನ ಕೂಡ ಒಂದು ಹಂತದಲ್ಲಿ ಪ್ರಸ್ತಾಪ ಮಾಡುವಂತದ್ದು. ಹೀಗಾಗಿ ಇದು ಏನು ರಾಜಕೀಯವಾಗಿನೂ ಕೂಡ ಯಾವ ರೀತಿಯಾಗಿ ಇದನ್ನ ಬಳಸಿಕೊಳ್ಳಬೇಕೆಂಬ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಇದ್ದಾರೆ ಎಂಬಂತ ಒಂದು ಮಾಹಿತಿ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಪದೇ ಪದೇ ಆಗ್ತಿರುವಂತಹ ದಾಳಿಯನ್ನ ನೋಡ್ತಾ ಇದ್ರೆ ಇದನ್ನ ಕುರಿತಂತೆ ಕೂಡ ಇದನ್ನ ರಾಜಕೀಯ ದಾಳಿ ಅಂತ ಹೇಳಿ ಈಗಾಗಲೇ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರ ಹೊತ್ಕೊಂಡು ಹೇಳಿಕೆಗಳನ್ನ ಕೂಡ ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗ್ತಾರೆ ಎಂಬಂತಿದೆ. ಒಟ್ಟಾರೆಯಾಗಿ ಈ ವಿಚಾರ ಕೂಡ ಎರಡೂ ಸದನಗಳು ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಕೂಡ ಪ್ರಸ್ತಾಪವಾಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ನವಿತಾ, ಥ್ಯಾಂಕ್ ಯು ಅನಿಲ್ ಬಾಸು ಡೀಟೇಲ್ಸ್ಗೆ. ಅತಿಥಿ ಶಿಕ್ಷಕನ ಹುಚ್ಚ